ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಆತನ ಕೃಪೆಯೂ ಸಮಾಧಾನವೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಈ ಜನವರಿ ತಿಂಗಳ ಈ ವಾಕ್ಯದಾನದಲ್ಲಿ ನಾವು ದೇವರ ಕನಿಕರ ಜೊತೆಗೆ ಮನುಷ್ಯರ ಕನಿಕರ ಇದರ ಕುರಿತಾಗಿ ನಾವು ಧ್ಯಾನಿಸ್ತಿರುವಲ್ಲಿ ಹೃದಯಂಗಮ ಮಾತು ಎನ್ನುವಂಥ ಈ ಶೀರ್ಷಿಕೆಯಲ್ಲಿ ನಾವು ಬಿತ್ತರಿಸ್ತಿರುವಂಥ ಈ ವಾಕ್ಯ ಧ್ಯಾನ ಈ ದಿನಕ್ಕೆ ಸಂಬಂಧಪಟ್ಟ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15 ಮತ್ತು 16ನೇ ವಚನ. ರೋಮ 9ನೇ ಅಧ್ಯಾಯ 15 ಮತ್ತು 16ನೇ ವಚನಗಳು. ದೇವರ ವಾಕ್ಯ ಹೀಗೆ ಹೇಳ್ತದೆ: ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ. ಆದದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ದೇವರ ಆತ್ಮನಾದ ಕರ್ತನು ಈ ದಿನ ನಮ್ಮ ಸಂಗಡ ಮಾತನಾಡಲಿ. ಬೋಧಿಸುವ ಕರ್ತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮಗೆ ಈ ವಾಕ್ಯಗಳನ್ನು ಗ್ರಹಿಸುವುದಷ್ಟು ಕೃಪೆನ ಅನುಗ್ರಹಿಸಲಿ. ಇಲ್ಲಿ ದೇವರು ತಿರುಗಿ ತನ್ನ ಕರುಣೆಯನ್ನು ಅಥವಾ ತನ್ನ ಕನಿಕರವನ್ನು ಈ ವಾಕ್ಯಗಳಲ್ಲಿ ವ್ಯಕ್ತಪಡಿಸ್ತಾನೆ. ಅದರಲ್ಲಿ ಬಹುವಿಶೇಷವಾಗಿ 16ನೇ ವಚನವನ್ನು ನಾವು ನೋಡುವಾಗ ಅದರಲ್ಲಿ ಹೀಗೆ ಬರ್ತದೆ: ಒಂದು ವೇಳೆ ನಾವು ದೇವರ ದಯೆಯನ್ನು ಪಡ್ಕೊಳ್ಳುವುದಕ್ಕೆ ಒಂದು ವೇಳೆ ಮನಸ್ಸು ಮಾಡಿದರೆ ಅಥವಾ ಇಷ್ಟಪಟ್ಟರೆ, ಇಲ್ಲಿ ಇಚ್ಛಿಸುವುದರಿಂದ ಆಗಲಿ ಎಂಬುದಾಗಿ ಬರ್ತದೆ. ಅದಕ್ಕೆ ನಾವು ಇಚ್ಛೆ ಪಟ್ಟರೆ ಅಥವಾ ಇಚ್ಛಿಸಿದರೆ ಅಥವಾ ದೇವರ ದಯೆ ಬೇಕೆಂಬುದಾಗಿ ನಾವು ಪ್ರಯತ್ನ ಪಟ್ಟರೆ ಅದು ಹಾಗೆ ನಮಗೆ ದೊರೆಯುವುದಿಲ್ಲ. ನಮ್ಮ ಇಚ್ಛೆ ನಿಮಿತ್ತದಿಂದಾಗಲಿ ಅಥವಾ ನಮ್ಮ ಪ್ರಯತ್ನದ ನಿಮಿತ್ತದಿಂದಾಗಲಿ ನಮಗೆ ದೇವರ ದಯೆ ದೊರಕುವುದಿಲ್ಲ. ಬದಲಾಗಿ ವಾಕ್ಯ ಹೇಳ್ತದೆ, ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ಹಾಗಾದರೆ ಇದು ದೇವರ ಇಷ್ಟ. ನಾವು ದೇವರ ದಯೆಗೆ ಪಾತ್ರರಾಗಬೇಕೆಂಬುವಂಥದ್ದು ದೇವರ ಇಷ್ಟ. ಹಾಗಾಗಿ ಮೇಲೆ ಮೋಶೆಗೆ ದೇವರು ಹೇಳಿದ ಮಾತನ್ನು ಇಲ್ಲಿ ಭಕ್ತನಾದ ಪೌಲನು ಬರೆದು ಹೇಳ್ತಾನೆ: ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು. ಇಂಥ ಮಾತುಗಳನ್ನ ಕೇಳಿಸ್ಕೊಳ್ಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟವಾಗ್ತದೆ. ಈ ವಾದವನ್ನು ಮುಂದುವರಿಸ್ತಾನೆ ಭಕ್ತನಾದ ಪೌಲನು ಅಥವಾ ಅಪೊಸ್ತಲನಾದ ಪೌಲನು. ಈ ಒಂದು ತರ್ಕವನ್ನು ಮುಂದುವರಿಸ್ತಾನೆ. ಅವನು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಏನು ಉದಾಹರಣೆ ಕೊಡ್ತಾನೆ? ಒಬ್ಬ ಕುಂಬಾರನ ಉದಾಹರಣೆ ಕೊಟ್ಟು ಅವನು ಹೀಗೆ ಹೇಳ್ತಾನೆ 21ನೇ ವಚನಕ್ಕೆ ಬರುವಾಗ: ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಆ ಮಣ್ಣಿನ ಮುದ್ದೆಯನ್ನು ತೆಗೆದುಕೊಂಡ ಒಂದು ಮಣ್ಣಿನ ಮುದ್ದೆಯಿಂದ ಆತನು ಉತ್ತಮವಾದ ಬಳಕೆಗೂ ಪಾತ್ರ ಮಾಡಬಲ್ಲ ಅಥವಾ ಹೀನವಾದ ಬಳಕೆಗೂ ಪಾತ್ರ ಮಾಡಬಲ್ಲ. ಇದರ ತೀರ್ಮಾನ ಕುಂಬಾರನದಾಗಿದ್ದರೆ, ಹಾಗಾದರೆ ದೇವರು ನಮ್ಮನ್ನು ರೂಪಿಸಿದ ದೇವರಿಗೂ ನಮ್ಮ ಮೇಲೆ ಯಾವ ವಿಧದ ಅಧಿಕಾರವಿದೆ ಎಂಬುದಕ್ಕೆ ಒಂದು ನಿದರ್ಶನವನ್ನು ಆತನಲ್ಲಿ ತೋರಿಸ್ತಾನೆ. ಆದರೆ ಇನ್ನೂ ಮುಂದುವರೆದು ನಾವು ದೇವರ ವಾಕ್ಯವನ್ನು ಗಮನಿಸಿದರೆ, ಇದರ ಮುಂದಿನ ವಾಕ್ಯ ಭಾಗಕ್ಕೆ ಹೋದರೆ, ದೇವರು ಯಾವ ತನ್ನಲ್ಲಿ ನಿಗ್ರಹಿಸಿ ಯಾವುದಕ್ಕೆ ಆತನು ಮುಂದಾದ ಎಂಬುವಂಥ ವಿಚಾರವನ್ನು ಗಂಭೀರವಾಗಿ ಆತನು ತೋರಿಸ್ತಾನೆ. ದೇವರು ಎನ್ನುವಂಥ ಈ ಪದದೊಳಗೆ ನಾವು ಗ್ರಹಿಸಿಕೊಳ್ಳುವಂಥ ಅನೇಕ ಸಂಗತಿಗಳಿವೆ. ಅದು ಅಷ್ಟೊಂದು ಸುಲಭ ಎಂಬುದಾಗಿ ಹೇಳುವುದಕ್ಕೆ ನನಗೆ ಧೈರ್ಯ ಇಲ್ಲ. ಒಂದು ಕಡೆ ದೇವರಲ್ಲಿ ಸಿಕ್ಕುವಂಥದ್ದೆಲ್ಲವೂ ನಿತ್ಯತ್ವವಾಗಿದ್ದರೆ, ಇನ್ನೊಂದು ಕಡೆ ದೇವರಲ್ಲಿ ಇರುವಂಥದ್ದೆಲ್ಲವೂ ಅದು ಅಪಾರ, ಮಿತಿ ಇಲ್ಲದು. ಯಾವುದೇ ಒಂದು ನಿರ್ದಿಷ್ಟ ಒಂದು ಮಾಪಕದಿಂದ ಅಥವಾ ಒಂದು ಪರಿಮಾಣವನ್ನು ಬಳಸಿ
ಇದು ಇಷ್ಟೇ, ದೇವರಲ್ಲಿ ಇದು ಇಷ್ಟೇ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ಮಿತಿಲ್ಲದೆಂಬುದಾಗಿ ನಾವು ಗ್ರಹಿಸಬೇಕಾಗ್ತದೆ. ಕಾರಣ ಅದು ಅಂಥದ್ದೇ. ಹಾಗಾದರೆ ದೇವರ ಕೋಪವೆಷ್ಟು, ಅಥವಾ ದೇವರ ಪ್ರೀತಿ ಎಷ್ಟು, ದೇವರ ಸೈರಣೆ ಎಷ್ಟು, ಇದೆಲ್ಲವೂ ಮಿತಿಲ್ಲದ ಸಂಗತಿಗಳಾಗ್ತದೆ. ಹಾಗಾದರೆ ದೇವರು ತಾನೇ ತನ್ನನ್ನು ಒಂದು ವಿಷಯದಲ್ಲಿ ನಿಗ್ರಹಿಸಿಕೊಂಡು ಇನ್ನೊಂದು ವಿಷಯದಲ್ಲಿ ತನ್ನನ್ನು ಬಿಟ್ಟು ಕೊಡುವಂಥ ವಿಚಾರಕ್ಕೆ ನಾವು ಬರುವಾಗ ಇಲ್ಲಿ ವಾಕ್ಯ ಹೇಳ್ತದೆ. 22ನೇ ವಚನಕ್ಕೆ ಬರೋಣ. ರೋಮ 9:22. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನಾ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ. ನಾವು ನಾಶನಕ್ಕೆ ಪಾತ್ರ ಎಂಬುದಾಗಿ ವಾಕ್ಯ ಹೇಳ್ತದೆ. ಮನುಷ್ಯ ಈ ಮಾಂಸದ ಶರೀರದಲ್ಲಿ ಆತನ ಆಲೋಚನೆ, ಆತನ ಮಾತು, ಆತನ ಕ್ರಿಯೆಗಳು, ಅಂಗಾಂಗಗಳಲ್ಲಿ ಆತನಗಿರುವಂಥ ಅಭಿಲಾಷೆಗಳು, ಇವೆಲ್ಲವೂ ನಮ್ಮನ್ನು ದೇವರ ಕೋಪಕ್ಕೆ ಗುರಿ ಮಾಡ್ತದೆ ಹೊರತು ದೇವರ ಕೃಪೆಗೆ ಪಾತ್ರ ಆಗುವ ರೀತಿಯಲ್ಲಿ ನಮ್ಮಲ್ಲಿ ಹೆಚ್ಚು ಕಮ್ಮಿ ಬದುಕೋರು ವಿರಳ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ. ಅದರರ್ಥ ನಾವು ನಮ್ಮ ಎಲ್ಲ ಮಾತು ಅಥವಾ ಕ್ರಿಯೆಗಳಲ್ಲಿ ದೇವರ ಕೋಪಕ್ಕೆ ಪಾತ್ರರು. ಆದರೂ ದೇವರು ನಮ್ಮನ್ನು ಬಹಳ ಸೈರಣೆಯಿಂದ ಸಾಯಿರಿಸಿಕೊಂಡಿದ್ದಾನೆ. ನಮ್ಮನ್ನು ನಾಶನ ಪಾತ್ರ ಆಗಿರುವಂಥ ನಮ್ಮ ಮೇಲೆ ತನ್ನ ಕೋಪವನ್ನು ಬಿಟ್ಟುಕೊಡದೆ, ತನ್ನ ಅಪಾರ ಕೋಪವನ್ನು ಬಿಟ್ಟುಕೊಡದೆ ನಮ್ಮನ್ನು ಸಹಿಸಿಕೊಂಡಿದ್ದಾನೆ. ಕಾರಣ ಮುಂದುವರಿಸಿ ಹೇಳ್ತಾನೆ, ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ್ದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಈಗ ಅಲ್ಲಿ ಹಿಂದಿನ ವಚನದಲ್ಲಿ ನಮ್ಮನ್ನು ನಾಶನ ಪಾತ್ರರು ಎಂಬುದಾಗಿ ವಾಕ್ಯ ಹೇಳ್ತದೆ. ಆದರೆ 23ನೇ ವಚನದಲ್ಲಿ ನಮ್ಮನ್ನು ದೇವರಷ್ಟು ಬೇಗ ಕರುಣಾಪಾತ್ರರು, ನಾವು ಕರುಣಾಪಾತ್ರರು, ನಮ್ಮ ಮೂಲಕ ದೇವರು ಮಹಿಮೆ ಹೊಂದಲಿಕ್ಕೆ ತೀರ್ಮಾನಿಸಿದ್ದಾನೆ. ಹೇಗೆ? ನಮ್ಮನ್ನು ನಾಶ ಮಾಡಿ ಅಲ್ಲ, ತನ್ನ ಕೋಪವನ್ನು ನಮ್ಮ ಮೇಲೆ ಪ್ರದರ್ಶಿಸಿ ಅಲ್ಲ, ನಮ್ಮನ್ನು ಅಳಿಸಿ ಹಾಕಿ ಅಲ್ಲ, ಬದಲಾಗಿ ನಮ್ಮ ಮೇಲೆ ಎಷ್ಟೋ ಕನಿಕರವುಳ್ಳವನಾಗಿ ಆತನು ಈಗ ನಮ್ಮನ್ನು ಆತನ ಕನಿಕರಕ್ಕೆ, ಕರುಣೆಗೆ ಪಾತ್ರನಾಗಿ ನಮ್ಮನ್ನು ನಾಶನ ಪಾತ್ರರು ಎನ್ನುವಂಥ ಸ್ಥಾನದಿಂದ ನಮ್ಮನ್ನು ತೆಗೆದು ಸ್ಥಾನ ಪಲ್ಲಟ ಮಾಡಿ ನಮ್ಮನ್ನೀಗ ಕರುಣಾಪಾತ್ರನಾಗಿ ನಿಲ್ಲಿಸಿ ನಮ್ಮಿಂದ ಆತನ ಮಹಿಮೆ ಹೊಂದಬೇಕು ಎನ್ನುವಂಥ ತನ್ನ ಹೃದಯವನ್ನು ಆತನು ವ್ಯಕ್ತಪಡಿಸಿದ್ದಾನೆ. ಅದ್ಭುತವಾದ ವಿಷಯ. ಮತ್ತೆ ಮುಂದುವರೆದು ಭಕ್ತನು ಹೀಗೆ ಹೇಳ್ತಾನೆ, ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶೇಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು. ಇದೊಂದು ವಿಚಿತ್ರವಾದ ವಚನ. ದೇವರು ಭೂಮಿ ಮೇಲೆ ಮೊದಲು ತನ್ನ ಒಡಂಬಡಿಕೆಯ ಸಂಬಂಧವನ್ನು ಏರ್ಪಡಿಸಿಕೊಂಡದ್ದು ಯಹೂದ್ಯರೊಂದಿಗೆ ಮಾತ್ರ, ಅಥವಾ ಅದಕ್ಕಿಂತ ಹಿಂದಿನ ಒಂದು ಪದ ಬಳಸಿದ್ರೆ ಇಸ್ರಾಯೇಲರೊಂದಿಗೆ. ಆದರೆ ದೇವರು ಇಸ್ರಾಯೇಲರಿಗೆ ತೋರಿದ ಕನಿಕರವನ್ನ ಈಗ ಇಸ್ರಾಯೇಲರಿಗೂ ಅನ್ಯ ಜನರಿಗೂ ತೋರಿಸಬೇಕೆಂಬುದಾಗಿ ತೀರ್ಮಾನಿಸಿ ಆತನು ನಮ್ಮನೀಗ ಆ ಕರುಣಾಪಾತ್ರನಾಗಿ ಮಾಡಿದ್ದಾನೆ. ಯಹೂದ್ಯ ರೇತರರೆಲ್ಲರೂ ಅಥವಾ ಇಸ್ರಾಯೇಲ್ ರೇತರರೆಲ್ಲರೂ ಅಂದರೆ ಇಸ್ರಾಯೇಲ್ ಅಲ್ಲದವರೆಲ್ಲರೂ ನಮ್ಮ ಕುರಿತು ಆತನು ಹೇಳ್ತಾನೆ, ನಮ್ಮನೀಗ ಅನ್ಯ ಜನಾಂಗಗಳ ಒಳಗಿಂದ ಆತನು ಕರೆದು ನಮ್ಮನ್ನ ಕರುಣಾಪಾತ್ರ ಎಂಬುದಾಗಿ ಆತನು ಪರಿಗಣಿಸಿ, ಅದಕ್ಕೆ ವಾಕ್ಯ ಅದ್ಭುತವಾಗಿ ಹೇಳ್ತಾನೆ 25ನೇ ವಚನದಲ್ಲಿ, ನನ್ನ ಜನವಲ್ಲದನ್ನು ನನ್ನ ಜನವೆಂದು, ನನಗೆ ಅಪ್ರಿಯವಾದವಳನ್ನು ಪ್ರಿಯಳೆಂದೂ ಹೇಳುವೆನು. ಮುಂದುವರೆದು ಹೇಳ್ತಾನೆ, ಮತ್ತು ಯಾವ ಸ್ಥಳದಲ್ಲಿ ನೀವು ನನ್ನ ಜನರಲ್ಲವೆಂದು ಅವರಿಗೆ ಹೇಳಲ್ಪಟ್ಟಿತೋ ಆ ಸ್ಥಳದಲ್ಲಿಯೇ ಅವರು ಜೀವವುಳ್ಳ ದೇವರ ಪುತ್ರರು ಎನಿಸಿಕೊಳ್ಳುವರು. ಪಾಪದ ಸಂಬಳ ಮರಣ ಅಂತ ಹೇಳ್ತದೆ. ನಾವೆಲ್ಲರೂ ಮರಣ ಪಾತ್ರ, ನಾಶನ ಪಾತ್ರ ಎಂಬುದಾಗಿ ಈಗಾಗಲೇ ಓದಿದ್ದೇವೆ. ನಾಶನ ಪಾತ್ರರನ್ನ ಈಗ ಕರುಣಾಪಾತ್ರನಾಗಿ ಮಾಡಿ ಈಗ ನಮ್ಮನ್ನು ದೇವರ ಪುತ್ರರನ್ನಾಗಿ ಆತನು ಮಾಡಿದ್ದಾನಲ್ಲ, ಇದೆಂಥ ದೇವರ ಕರುಣೆ, ಇದೆಂಥ ದೇವರ ಕರುಣೆ. ಹಾಗಾಗಿ ಇಲ್ಲಿ 16ನೇ ವಚನದಲ್ಲಿ ನಾವು ಓದಿದ್ದೇವೆ, ಇದು ನಾವು ಕರುಣೆ ಹೊಂದಬೇಕೆಂಬುದಾಗಿ ಇಚ್ಛಿಸೋದ್ರಿಂದ ಆಗಲಿ ಅಥವಾ ಅದಕ್ಕಾಗಿ ಪ್ರಯತ್ನಿಸೋದ್ರಿಂದ ಆಗಲಿ ಇದು ನಮಗೆ ದೊರೆಯದೆ ದೇವರೇ ನಮ್ಮನ್ನು ಈ ಒಂದು ಸ್ಥಾನಕ್ಕೆ ತಂದಿದ್ದಾನೆ. ಆದರೆ ನಾಶನ ಪಾತ್ರನ ಕರುಣಾಪಾತ್ರನಾಗಿ ಮಾಡಿ ಕರುಣಾಪಾತ್ರರ ಮೇಲೆ ತನ್ನ ಕನಿಕರ ಕೊಟ್ಟು ತನ್ನ ಜನರೆಂಬುದಾಗಿ ನಮ್ಮನ್ನು ತನ್ನ ಹೃದಯಕ್ಕೆ ಆಲಂಗಿಸಿಕೊಂಡು ಆತನು ನಮ್ಮನ್ನು ದೇವರ ಪುತ್ರನಾಗಿ ಮಾಡಿದ್ದಾನೆ. ಎಂಥ ಅದ್ಭುತ ಸೌಭಾಗ್ಯ, ಎಂಥ ಅದ್ಭುತ ಸೌಭಾಗ್ಯ. ಪ್ರಪಂಚದ ದೊಡ್ಡ ಸಮಸ್ಯೆ ಅನೇಕರಿಂದ ತಿರಸ್ಕರಿಸಲ್ಪಟ್ಟು ಒಂಟಿಯಾಗಿ ಜಿಗುಪ್ಸೆಗೊಳಗಾಗಿ ನಮಗೆ ಯಾರೂ ಇಲ್ಲ ಎಂಬುದಾಗಿ ತಮ್ಮನ್ನು
ಅರ್ಥ ಮಾಡಿಕೊಳ್ಳಲಾಗದೆ, ಇತರರನ್ನು ಅರ್ಥ ಮಾಡಿಕೊಳ್ಳಲಾಗದೆ ಇರುವಂಥ ಈ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ನಮ್ಮನ್ನು ತನ್ನ ಪುತ್ರರು ತನ್ನ ಮಕ್ಕಳೆಂಬುದಾಗಿ ಕರೀತಾನಲ್ಲ. ಈ ಕೃಪೆಗೆ ಆತನು ನಮ್ಮೆಲ್ಲರನ್ನು ಪಾತ್ರನಾಗಿ ಮಾಡಿದ್ದಾನೆ. ನಾವು ಮಕ್ಕಳಾಗುವುದಾದರೆ, ನಾವು ಪುತ್ರರಾಗುವುದಾದರೆ ಆತ ನಮಗೆ ತಂದೆಯಾಗಿ, ದೇವರು ನಮಗೆ ತಂದೆಯಾಗಿ ತೋರ್ಪಡ್ತಾನೆ. ತಂದೆ ಜೊತೆಗಿರುವಂಥದ್ದು ಅದೆಂತಹ ಆದರಣೆ. ಪರಲೋಕದ ದೇವರು ಈಗ ನಮಗೆ ಪರಲೋಕದ ತಂದೆಯಾಗಿ ನಮ್ಮೊಂದಿಗಿರುವಂಥದ್ದು ಎಂತಹ ಆದರಣೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಗೆ, ಈ ನಿನ್ನ ಹೃದಯವನ್ನು, ಈ ನಿನ್ನ ಸ್ವಭಾವವನ್ನು, ಈ ನಿನ್ನ ಗುಣಾತಿಶಯವನ್ನು ನಾವು ಈ ವಾಕ್ಯದಲ್ಲಿ ಕಂಡು ನಾವು ನಿನಗೆ ಅನಂತ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ದೇವರೇ, ನಿನ್ನಲ್ಲಿ ಇರುವಂಥ ಸಂಗತಿಗಳು ಅದು ಮಿತಿ ಇಲ್ಲದಪ್ಪ. ನಾವು ನಿನ್ನ ಕೋಪಕ್ಕೆ ಗುರಿಯಾಗಿ ನಾಶನಾಪಾತ್ರರಾಗಿದ್ದರು ನೀನು ನಿನ್ನ ಅಪಾರ ಕನಿಕರದಿಂದ, ಅಪಾರ ಕರುಣೆಯಿಂದ ನೀ ನಮ್ಮನ್ನು ಸಹಿಸಿಕೊಂಡದ್ದು ಮಾತ್ರವಲ್ಲ ಕರ್ತನೇ, ನಾಶನಾಪಾತ್ರರಾಗಿದ್ದ ನಮ್ಮನ್ನು ನಿನ್ನ ಕರುಣಾಪಾತ್ರನಾಗಿ ಮಾಡಿ, ಕರುಣಾಪಾತ್ರರಾಗಿದ್ದ ನಮ್ಮನ್ನು ನಿನ್ನ ಜನವೆಂತಲೂ, ದೇವರ ಮಕ್ಕಳೆಂತಲೂ ಅಪ್ಪ ಒಬ್ಬ ತಂದೆಯಾಗಿ, ಪರಲೋಕದ ದೇವರೇ, ನೀನು ನಮಗೆ ಪರಲೋಕದ ತಂದೆಯಾಗಿ ನಮ್ಮನ್ನು ನಿನ್ನ ಹೃದಯಕ್ಕೆ ಅಪ್ಪಿಕೊಂಡದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಯಾರ್ಯಾರು ಕರ್ತನೆ ಅನೇಕ ವಿಧದಲ್ಲಿ ಲೋಕದಲ್ಲಿ ತಿರಸ್ಕಾರ ಹೊಂದಿ ನನಗೆ ಯಾರೂ ಇಲ್ಲ ಎಂಬುದಾಗಿ ನೊಂದವರು ಈ ದಿನ ಈ ವಾಕ್ಯವನ್ನು ಕೇಳುತ್ತಿರುವಲ್ಲಿ ಅಪ್ಪ ತಂದೆಯೇ, ನೀನು ಅವರ ಪಕ್ಕದಲ್ಲಿ ಈ ದಿನ ಬಂದು ಅವನ ಆಧರಿಸಿ ಸಂತೈಸಿ, ನೀನು ಕರ್ತನೆ ಎಷ್ಟು ಒಳ್ಳೆ ತಂದೆಯಾಗಿ ಅವರಿಗೆ ಇದ್ದೆ ಎಂಬುದನ್ನು ಕರ್ತನೆ ಅವರಿಗೆ ಪ್ರಕಟಿಸು. ಆಧರಿಸುವ ತಂದೆಯೇ, ಒದಗಿಸುವ ತಂದೆಯೇ, ಕರ್ತನೆ ನಮಗೆ ಬೇಕಾದುದನ್ನು ಪೂರೈಸುವ ತಂದೆಯೇ, ಕರ್ತನೆ ಸಕಲ ವಿಧದಲ್ಲಿ ಸಂತೈಸುವ ತಂದೆಯೇ, ಅಪ್ಪ ಈ ನಿನ್ನ ಮಕ್ಕಳನ್ನು ಇದನ್ನು ಕನಿಕರಿಸು. ಕರ್ತನೆ ಯಾವ ವಿಷಯದಲ್ಲಿ ಅವರು ಬಾಧೆ ಪಡ್ತಾ ಇದ್ದಾರೋ ನೀನು ತಂದೆಯಾಗಿ ಅವರ ಪಕ್ಕದಲ್ಲಿ ನಿಂತು ಕರ್ತನೆ ಆ ಬಾಧೆಗಳಿಂದ ಬಿಡಿಸು. ಶತ್ರುವಿನ ವೈರಿ ಎಲ್ಲ ಹೋರಾಟಗಳಿಂದ ಅವ್ರನ್ನ ಬಿಡಿಸು. ನಿನ್ನ ಕೃಪೆ ಅವರೊಂದಿಗಿರಲಿ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.